ಹಾಯ್ ಫ್ರೆಂಡ್ಸ್, ರಾಜ್ಯದ ಹೆಚ್ಚು ಓದಿದ ಸಿಎಂ ಎಸ್.ಎಂ. ಕೃಷ್ಣ ಬಗ್ಗೆ ನಿಮಗೆ ಗೊತ್ತಾ? ಡಿ.ಕೆ. ಶಿವಕುಮಾರ್ ಗುರುವಾಗಿದ್ದು ಹೇಗೆ? ಎಸ್.ಎಂ. ಕೃಷ್ಣ ವಿದೇಶಾಂಗ ಸಚಿವರಾಗಿ ಅಮೆರಿಕ ಅಧ್ಯಕ್ಷರನ್ನು ಭೇಟಿಯಾಗಿದ್ದು ಹೇಗೆ? 5 ದಶಕಗಳ ರಾಜಕೀಯದಲ್ಲಿ ಇವರು ಮಾಡಿದ್ದೇನು? ಇವರ ಕುಟುಂಬ ಹೇಗಿದೆ? ಡಿ.ಕೆ.ಶಿ ಕುಟುಂಬಕ್ಕೂ ಇವರ ಕುಟುಂಬಕ್ಕೂ ಇರೋ ನಂಟು ಏನು? ರಾಜ್ಯದಲ್ಲಿ ಮಾಸ್ನೆಸ್ ಇಲ್ಲದಿದ್ರೂ ಸಿಎಂ ಆಗಿದ್ದು ಹೇಗೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಎಸ್.ಎಂ. ಕೃಷ್ಣ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇವರು 1932ರ ಮೇ 1ರಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಎಸ್.ಸಿ. ಮಲ್ಲಯ್ಯ. ಇವರದ್ದು ಒಕ್ಕಲಿಗ ಸಮುದಾಯ. ಕೃಷಿಯನ್ನು ಅವಲಂಬಿಸಿದ್ದ ಈ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿಯೇ ಇತ್ತು. ಶಿಕ್ಷಣದಲ್ಲಿ ಧೀರ ಎಸ್.ಎಂ.ಕೆ. ಹೆಚ್ಚು ಓದಿದ ಸಿಎಂ ಯಾರು ಅಂದ ಕೂಡಲೇ ನೆನಪಿಗೆ ಬರೋದು ಇದೇ ಎಸ್.ಎಂ. ಕೃಷ್ಣ. ಯಾಕಂದ್ರೆ ಅಷ್ಟು ಓದಿದ್ದಾರೆ ಈ ಪುಣ್ಯಾತ್ಮ. ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿದ ಇವರು ಮಹಾರಾಜ ಕಾಲೇಜಿನಿಂದ BA ಪದವಿ ಪಡ್ಕೊಂಡ್ರು. ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಕೂಡ ಪಡ್ಕೊಂಡ್ರು. ನಂತರ ಹೆಚ್ಚಿನ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹಾರಿದ್ರು. ಡಲ್ಲಾಸ್ನಲ್ಲಿರೋ ಸದರ್ನ್ ಮೆಥಡಿಸ್ಟ್ ಯೂನಿವರ್ಸಿಟಿಯಲ್ಲಿ ಪದವಿ ಶಿಕ್ಷಣ ಪಡ್ಕೊಂಡ್ರು. ಆಮೇಲೆ ವಾಷಿಂಗ್ಟನ್ ಯೂನಿವರ್ಸಿಟಿ ಲಾ ಸ್ಕೂಲ್ನಲ್ಲಿ ಫುಲ್ ಬ್ರೈಟ್ ಸ್ಕಾಲರ್ ಆದ್ರು. ನಂತರ ಭಾರತಕ್ಕೆ ವಾಪಸ್ಸಾದ್ರು. ರಾಜಕೀಯ ಪ್ರವೇಶ. ಫಾರಿನ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಬಂದ ಎಸ್.ಎಂ. ಕೃಷ್ಣ 1962ರಲ್ಲಿ ಅಂದ್ರೆ ತಮ್ಮ 30ನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಇಳಿದ್ರು. ಮದ್ದೂರು ವಿಧಾನಸಭೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆ ಸಲ ಕಾಂಗ್ರೆಸ್ ಅಭ್ಯರ್ಥಿ ಶಂಕರ್ ಗೌಡ ಪರ ಸ್ವತಃ ಪ್ರಧಾನಿ ನೆಹರು ಅವರೇ ಬಂದು ಪ್ರಚಾರ ಮಾಡಿದ್ರು. ಆದ್ರೂ ಪಕ್ಷೇತರವಾಗಿ ನಿಂತಿದ್ದ ಎಸ್.ಎಂ. ಕೃಷ್ಣಗೆ ಜನ ಮಣೆ ಹಾಕಿದ್ರು. ನಂತರ ಎಸ್.ಎಂ. ಕೃಷ್ಣ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಸೇರಿದ್ರು. 1967ರಲ್ಲಿ ಸೋಲು ಕಂಡ್ರು. 1968ರಲ್ಲಿ ಮಂಡ್ಯ ಲೋಕಸಭೆ ಉಪಚುನಾವಣೆಗೆ ಸ್ಪರ್ಧಿಸಿ ವಿನ್ ಆಗಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು. ಕಾಂಗ್ರೆಸ್ ಸೇರಿದ ಕೃಷ್ಣ. ನಂತರದಲ್ಲಿ ಕಾಂಗ್ರೆಸ್ ಸೇರಿದ ಎಸ್.ಎಂ. ಕೃಷ್ಣ 1971ರಲ್ಲಿ ವಿನ್ ಆದ್ರು. ಆದ್ರೆ 1972ರಲ್ಲಿ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯದಲ್ಲಿ MLC ಆಗಿ ಆಯ್ಕೆಯಾದ್ರು. ದೇವರಾಜ್ ಅರಸು ಕ್ಯಾಬಿನೆಟ್ನಲ್ಲಿ ಸಚಿವರಾದ್ರು. ನಂತರ 80ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಮತ್ತೆ ವಿನ್ ಆದ್ರು. 1982ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಆಗ 1983ರಲ್ಲಿ ಇಂದಿರಾ ಗಾಂಧಿ ಸಂಪುಟದಲ್ಲಿ ಸಚಿವರೂ ಆದ್ರು. ಆದ್ರೆ 1984ರ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಂಡ್ರು. ನಂತರದಲ್ಲಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು. ಶಾಸಕರಾಗಿ, ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. 1993ರಲ್ಲಿ ವೀರಪ್ಪ ಮೊಯ್ಲಿ ಸಿಎಂ ಆಗಿದ್ದಾಗ DCM ಕೂಡ ಆದ್ರು. ಕರ್ನಾಟಕ ಕಾಂಗ್ರೆಸ್ಗೆ ಅಧ್ಯಕ್ಷ. 1999ರಲ್ಲಿ ಇವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಆಗ ಖರ್ಗೆ ವಿಪಕ್ಷ ನಾಯಕರಾಗಿದ್ರು. ಆ ಸಲ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಬಂತು. ಆದ್ರೆ ಖರ್ಗೆ ಸಿಎಂ ಆಗ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಎಸ್.ಎಂ. ಕೃಷ್ಣ ಸಿಎಂ ಆದ್ರು. 2004ರವರೆಗೂ ಈ ಹುದ್ದೆಯಲ್ಲಿ ಮುಂದುವರಿದಿದ್ರು. ಸಿಎಂ ಆಗಿದ್ದಾಗ ವಿವಿಧ ಇಲಾಖೆಗಳನ್ನ ಆಧುನೀಕರಣಗೊಳಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಅವಧಿಯಲ್ಲೇ ಕಾಡುಗಳ್ಳ ವೀರಪ್ಪನ್ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ರನ್ನು ಅಪಹರಣ ಮಾಡಿದ. ಹಲವು ತಿಂಗಳ ಸರ್ಕಸ್ ಬಳಿಕ ಎಸ್.ಎಂ.ಕೆ ಸರ್ಕಾರ ಅಣ್ಣಾವ್ರನ್ನು ಕ್ಷೇಮವಾಗಿ ಕರೆತರುವಲ್ಲಿ ಯಶಸ್ವಿಯಾಗಿತ್ತು. ಆಗ ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ರು. ರಾಷ್ಟ್ರ ರಾಜಕಾರಣದಲ್ಲಿ ಪವರ್. ಎಸ್.ಎಂ. ಕೃಷ್ಣ ರಾಜ್ಯಕ್ಕಿಂತ ಹೆಚ್ಚು ರಾಷ್ಟ್ರ ರಾಜಕಾರಣದಲ್ಲಿ ಪವರ್ ಹೊಂದಿದ್ರು. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ದೊಡ್ಡ ಲಿಂಕ್ ಹೊಂದಿದ್ರು. ಹೀಗಾಗಿಯೇ 1999ರಲ್ಲಿ ಖರ್ಗೆ ಬದಲು ಇವರನ್ನೇ ಸಿಎಂ ಮಾಡಲಾಯಿತು ಅನ್ನೋ ಆರೋಪ ಕೂಡ ಇದೆ. ಮಂಡ್ಯದಲ್ಲಿ ಇವರು ಹಾಕಿದ ಫೌಂಡೇಶನ್ ಹೆಂಗಿತ್ತು ಅಂದ್ರೆ ಅದೇ ಕಾರಣದಿಂದ ಅಂಬರೀಶ್ ಮತ್ತು ರಮ್ಯಾ ಇಲ್ಲಿ ವಿನ್ ಆದ್ರು ಅಂತಲೂ ಹೇಳಲಾಗುತ್ತೆ. ಡಿ.ಕೆ.ಶಿಗೆ ಗುರುವಾಗಿದ್ದು ಹೇಗೆ?
ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಇವತ್ತಿಗೂ ರಾಜಕೀಯದಲ್ಲಿ ಹಲವು ಗುರುಗಳನ್ನ ನೆನೆಸಿಕೊಳ್ತಾರೆ. ಅವರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲೋದು ಎಸ್.ಎಂ. ಕೃಷ್ಣ. ಹೌದು, ಎಸ್.ಎಂ. ಕೃಷ್ಣ ಡಿ.ಕೆ. ಶಿವಕುಮಾರ್ಗೆ ಹಲವು ಅವಕಾಶಗಳನ್ನ ನೀಡಿ ಬೆಳೆಸಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ರನ್ನು ಎಸ್.ಎಂ. ಕೃಷ್ಣರ ನೀಲಿಗಣ್ಣಿನ ಹುಡುಗ ಅಂತಲೇ ಕರೆಯಲಾಗ್ತಿತ್ತು. ಎಸ್.ಎಂ. ಕೃಷ್ಣ ಕ್ಯಾಬಿನೆಟ್ನಲ್ಲಿ ಡಿ.ಕೆ.ಶಿ ನಗರಾಭಿವೃದ್ಧಿ ಸಚಿವರಾಗಿದ್ರು. ವಿದೇಶಾಂಗ ಸಚಿವರಾಗಿ ಸೇವೆ. ಸಿಎಂ ಹುದ್ದೆಯಿಂದ ಕೆಳಗಿಳಿದ ಕೃಷ್ಣರನ್ನು ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಲಾಯಿತು. ಆದರೆ 2008ರಲ್ಲಿ ಎಸ್.ಎಂ. ಕೃಷ್ಣ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ನಂತರ ರಾಜ್ಯಸಭೆಗೆ ಆಯ್ಕೆಯಾದ ಎಸ್.ಎಂ. ಕೃಷ್ಣ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆಗ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಕುಟುಂಬವನ್ನು ಭೇಟಿ ಮಾಡಿ ಬಂದಿದ್ರು. 2012ರಲ್ಲಿ ರಾಜ್ಯ ರಾಜಕಾರಣಕ್ಕೆ ಮರಳೋ ಆಸೆಯಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಕೊನೆಗಾಲದಲ್ಲಿ ಬಿಜೆಪಿ ಸೇರ್ಪಡೆ. 2017ರಲ್ಲಿ ಎಸ್.ಎಂ. ಕೃಷ್ಣ ದೀರ್ಘಕಾಲದ ಬಳಿಕ ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ರು. ಕಾಂಗ್ರೆಸ್ ನನ್ನ ಸೈಡ್ಲೈನ್ ಮಾಡ್ತಿದೆ ಅನ್ನೋದು ಅವರ ರಾಜೀನಾಮೆಗೆ ಕಾರಣವಾಗಿತ್ತು. ಅದೇ ಟೈಮಲ್ಲಿ ಬಿಜೆಪಿಗೆ ಸೇರಿದ್ರು. ಆದ್ರೆ 2023ರ ಜನವರಿಯಲ್ಲಿ ರಾಜಕೀಯಕ್ಕೆ ಕಂಪ್ಲೀಟ್ ಆಗಿ ನಿವೃತ್ತಿ ಘೋಷಿಸಿದ್ರು. ಮಂಡ್ಯ ರಾಜಕಾರಣದಲ್ಲಿ ಇವರಿಗೆ ಇವರದ್ದೇ ಆದ ಪ್ರಭಾವ ಇತ್ತು. ಇದೇ ಕಾರಣಕ್ಕೆ 2019ರ ಲೋಕಸಭೆ ಚುನಾವಣೆಗೂ ಮುನ್ನ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇವರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ರು. ಡಿ.ಕೆ. ಎಸ್.ಎಂ.ಕೆ ಕುಟುಂಬಕ್ಕೂ ಲಿಂಕ್. ವೈಯಕ್ತಿಕ ಜೀವನ ನೋಡೋದಾದ್ರೆ ಇವರು ಪ್ರೇಮ ಅನ್ನೋರನ್ನ ಮದುವೆ ಆಗಿದ್ದು ಇಬ್ಬರು ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬರಾದ ಮಾಳವಿಕಾ ಕೃಷ್ಣ ಉದ್ಯಮಿ, ಕೆಫೆ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಹೆಗಡೆ ಅವರನ್ನ ಮದುವೆಯಾಗಿದ್ರು. ಸಿದ್ಧಾರ್ಥ್ ಹೆಗಡೆ 2019ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೀಗ ಸಿದ್ಧಾರ್ಥ್ ಅವರ ಮಗ ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗನಿಗೆ ಡಿ.ಕೆ. ಶಿವಕುಮಾರ್ ತಮ್ಮ ಮಗಳು ಐಶ್ವರ್ಯರನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಈ ಮೂಲಕ ಡಿ.ಕೆ.ಶಿ ಮತ್ತು ಎಸ್.ಎಂ. ಕೃಷ್ಣ ಗುರು ಶಿಷ್ಯರ ಸಂಬಂಧ ರಿಯಲ್ ಸಂಬಂಧಿಕರ ಕಡೆ ತಿರುಗಿದೆ. ಫ್ರೆಂಡ್ಸ್, ಎಸ್.ಎಂ. ಕೃಷ್ಣ ಈಗ 92ನೇ ವಯಸ್ಸಿನಲ್ಲಿ ಬಾರದೂರಿಗೆ ತೆರಳಿದ್ದಾರೆ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ? ಇವರ ಆಡಳಿತ ಹೇಗಿತ್ತು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.